ಚರ್ಚೆಗೆ ಬನ್ನಿ ಅನ್ನೋ ಸವಾಲನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇವತ್ತು ಇದ್ರದ್ದು ಹೇಳಪ್ಪ. ನವೆಂಬರ್ ಕ್ರಾಂತಿ ಕುರಿತು ಯಾರು ಕೂಡ ಸಿಎಂ ಆಗಲ್ಲ, ಒಂದ್ ವೇಳೆ ಆದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆನೇ ಆಗ್ತಾರೆ ಅಂತ, ಅದಕ್ಕೆ ತಮ್ಮ ರಿಯಾಕ್ಷನ್ ಏನು ಸರ್? ನಿಮ್ಮ ಪಕ್ಷದಲ್ಲಿ ಇದ್ದಂತವರು ಹಿರಿಯರು ಕೂಡ ಇವತ್ತು ಗುಂಡ್ಲುಪೇಟೆ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ ಒಂದು 2-3 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ರೈತರ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡಿಬೇಕು. ರೈತ ಅಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ರೈತ, ಇದು ನಮ್ಮ ಘೋಷಣೆಯೊಂದಿಗೆ ಇವತ್ತು ನಾನು ಗುಂಡ್ಲುಪೇಟೆಗೆ ಬಂದಿದ್ದೀನಿ. ರಾಜ್ಯದ ರೈತರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕ ಪಾಪ ಅವ್ರಿಗಿರೋದು ಒಂದೇ ರಾಜ್ಯ ದೇಶದಲ್ಲಿ, ಹಿಮಾಚಲ್ ಪ್ರದೇಶ. ಅವ್ರ ಪಾಪರಾಗಿ ದೇವಸ್ಥಾನದ ಉಂಡಿಗೆಲ್ಲ ಕನ್ನ ಹಾಕ್ತಾವ್ರೆ. ಇನ್ನು ತೆಲಂಗಾಣದ ರೇವಂತ್ ರೆಡ್ಡಿ ಅವನು ಹೇಳಿದಾನೆ, ಹ್ಯಾಂಡ್ಸ್ ಆಫ್, ನನ್ನ ಹತ್ರ ಏನೂ ಇಲ್ಲ, ಮಕ್ಕಳಿಗೊಂದು ಎಜುಕೇಶನ್ ಕೊಡ್ತೀನಿ ಅಷ್ಟೇ, ಅದು ಬಿಟ್ರೆ ನನ್ನ ಹತ್ರ ಅವ್ರಿಗೆ ಬಟ್ಟೆ ಹೊಲ್ಸೋಕ್ಕೂ ದುಡ್ಡಿಲ್ಲ ಅಂತ ಹೇಳಿದಾನೆ. ಬಟ್ಟೆ ಹೊಲ್ಸೋಕ್ಕೂ ದುಡ್ಡಿಲ್ಲ, ಮಕ್ಕಳಿಗೆ ಶೂ ಕೊಡೋಕ್ಕೂ ದುಡ್ಡಿಲ್ಲ, ಆ ಪರಿಸ್ಥಿತಿ ಅಂತ ಅವ್ರು ಹೇಳಿದ್ದಾರೆ. ಈಗ ಇರೋದು ಇಲ್ಲಿ ಬಲಾಢ್ಯರಿರೋದು ಇಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಲ್ಲೇ ಇರೋದು. ಪ್ರಿಂಟ್ ಹೊಡಿಯೋ ಮಿಷಿನ್ ಇಲ್ಲೇ ಇರೋದು, ಕರ್ನಾಟಕದಲ್ಲೇ ಇರೋದು. ಅದಕ್ಕೆ ಇಲ್ಲಿಂದಾನೇ ದುಡ್ಡು ಪೂರ್ತಿ ಬಿಹಾರ ಚುನಾವಣೆಯ ಪೂರ್ತಿ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಇದು ATM ಆಗಿ ಬಿಹಾರಕ್ಕೆ ಹೋಗ್ತಾ ಇದೆ. ಬಂದಿದ್ನಲ್ಲ ಅವನು ಯಾರೋ ಯಾರೋ ದುಡ್ಡು ಸಿಕ್ತಲ್ಲ, ಚಿನ್ನದ ಗಟ್ಟಿ ಪಪ್ಪಿ ಅದು ಗಟ್ಟಿ ಇತ್ತಲ್ಲ, ಅದು ಅಲ್ಲಿಗೆ ಹೋಗ್ಬೇಕಾಯ್ತು. ದುಡ್ಡು ನೋಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗ್ತೈತೆ, ಕಳ್ಸಕ್ಕಾಗಲ್ಲ, ಹೆಲಿಕಾಪ್ಟರ್ ಅಲ್ಲಿ ಹಿಡ್ದಾಕ್ಬಿಡ್ತಾರೆ ಅಲ್ಲಿ ಅಂತ ಹೇಳಿ ಎಲ್ಲ ಚಿನ್ನದ ಗಟ್ಟಿ ಮಾಡಿ ಹಾಕಿದ. ಅದನ್ನು ಹಿಡ್ದಾಕದ್ಮೇಲೆ ಬೇರೆ ವಿಧದಲ್ಲಿ ಈಗ ಮೊನ್ನೆ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಡಿನ್ನರ್ ಪಾರ್ಟಿ ಮಾಡಿ ಎಲ್ಲರಿಗೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ ಪ್ರಕಾರ ಈಗೆಲ್ಲ ದುಡ್ಡು ಕಳಿಸಿದ್ದಾರೆ. ಎಲ್ಲ ಆಲ್ರೆಡಿ ಪೇಮೆಂಟ್ ಆಗೋಟಿದೆ, 100% ಕಳಿಸ್ಬಿಟ್ಟಿದ್ದಾರೆ. ಬಿಹಾರಕ್ಕೆಲ್ಲ ಹೋಗಿದೆ. ಬಿಹಾರದಲ್ಲಿ ಹೋಗಿ ಕಾಂಗ್ರೆಸ್ ಪಾರ್ಟಿ ದುಡ್ಡು ಹಂಚ್ತಾವ್ರೆ ಅವಾಗ. ಅದರಿಂದ ಕರ್ನಾಟಕದ ಹಣ, ಟ್ಯಾಕ್ಸ್ ಪೇಯರ್ಸ್ ಹಣ ಬಿಹಾರದ ಪಾಲಾಗ್ತಾ ಇದೆ. ಅವ್ರಿಗೆ ಬೇರೆ ಜಮೀನು ಬೇರೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಜಮೀನು ಬೇರೆ ಕೊಡ್ತೀನಿ ಅವರಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಗುಂಡ್ಲುಪೇಟೆಯಲ್ಲಿ ನಾವು ರೈತರಿಗೆ ಜಮೀನು ಕೊಡಿ, ನಮ್ಮವ್ರಿಗೆ ಜಮೀನು ಕೊಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಅವರು ಬಿಹಾರದವ್ರಿಗೂ ಕೊಡ್ತಾರೆ, ಕೇರಳದಲ್ಲಿ ಆನೆ ತುಳಿತಾ ಇದ್ರೆ ಅಲ್ಲಿಗೂ ದುಡ್ಡು ಕೊಡ್ತಾರೆ. ಅಲ್ಲಿ ಮನೆ ಕಟ್ಟಕ್ಕೆ 10 ಕೋಟಿ ರೂಪಾಯಿ ಮೊನ್ನೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೇರಳದಲ್ಲಿ ಮನೆ ಕಟ್ಟಕ್ಕೆ. ಯಾಕಂದ್ರೆ ನಮ್ಮವರು ಎಲ್ಲ ಮನೆಗಳು ಮಹಾರಾಜರ ಮನೆ ಇದ್ದಂಗಿದೆ. ಎಲ್ಲ ಇಡೀ ಕರ್ನಾಟಕದಲ್ಲಿ ಬಡವ್ರ ಮನೆ ಮಹಾರಾಜರ ಮನೆ ಇದ್ದಂಗೈತೆ, ಅಶೋಕನ ಮನೆ ಇದ್ದಂಗೈತೆ, ಚಲವಾದಿ ಮನೆ ಇದ್ದಂಗೈತೆ. ಅದಕ್ಕೆ ದುಡ್ಡನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗುಂಡ್ಲುಪೇಟೆಯಲ್ಲಿ ಕಳೆದ ಸುಮಾರು 18-20 ದಿನದಿಂದನೂ ಕೂಡ 20 ದಿನದ ಕಾಲದಿಂದನೂ ಕೂಡ ನೀರಾವರಿ ಕೆರೆಗಳನ್ನು ತುಂಬಿಸುವಂತ ಒಂದು ಯೋಜನೆ ಏನಿತ್ತು, ಆ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಇತರ ಬೇಡಿಕೆಗಳ ಸಂಬಂಧಂತೆ ಹೋರಾಟ ನಡೀತಾ ಇದೆ. ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಸಂಕಷ್ಟ ಕೇಳದೆ ಇಡೀ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ವಿಜಯೇಂದ್ರ ಅವರು ಕೂಡ ಅಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನಿವತ್ತು ಚಾಮರಾಜನಗರ ಗುಂಡ್ಲುಪೇಟೆ ಭಾಗದಲ್ಲಿ ನಾನು ಬಂದಿದ್ದೀನಿ. ನಮ್ಮ ನಿರಂಜನ್ ಕುಮಾರ್ ಅವರು ನನಗೆ ಮಾತಾಡಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಚಲವಾದಿಯವರು ನಾನು ಕೂಡ ಬಂದಿದ್ದೀರಿ. ನಮ್ಮ ಮಹಾರಾಜರು, ನಮ್ಮ ಉಳಿದಂಥ ಎಲ್ಲ ಪ್ರಮುಖರು ಕೂಡ ಬಂದಿದ್ದೀರಿ. ಕಾರಣ ಇಷ್ಟೇ, ಇಲ್ಲಿ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 230 ಕೋಟಿ, ಎಷ್ಟಣ್ಣ 230 ಕೋಟಿ ಹಣ ಕೊಟ್ಟು ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಬಿಜೆಪಿ ಕಾಲದಲ್ಲಿ ನಾವು ಮಾಡಿದ್ರಿ. ಅವತ್ತು ಇಲ್ಲಿನ ರೈತರು ಯಾವುದೇ ಸಂಕಷ್ಟ ಇಲ್ಲದೆ ಬೆಳೆಗಳನ್ನು ಬೆಳೆಯುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಅವತ್ತು ಮಾಡಿತ್ತು.
ಇಲ್ಲಿ ಜಲಮಟ್ಟನೂ ಕೂಡ ಅವತ್ತು ಎಲ್ಲ ಕೆರೆಗಳು ತುಂಬಿದ್ರಿಂದ ಬೋರ್ವೆಲ್ಗಳು ಕೂಡ ಸಮೃದ್ಧಿಯಾಗಿ ಬೋರ್ವೆಲ್ಗಳು ಕೂಡ ಕೆಲಸ ಮಾಡ್ತಾ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆ, ನಾವೇನು ಗ್ಯಾರಂಟಿ ವಿರೋಧಿಗಳೇನಲ್ಲ, ಆದರೆ ಗ್ಯಾರಂಟಿ ಹೆಸರಲ್ಲಿ ಇವತ್ತು ಆ ಯೋಜನೆಯನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಎಲ್ಲ ನೀರಾವರಿಗೆ ಏನು ಮೀಸಲಿಟ್ಟಿತ್ತು ಹಣವನ್ನೆಲ್ಲ ಡೈವರ್ಟ್ ಮಾಡಿಬಿಟ್ಟಿದೆ. ಒಂದು ಕಡೆ SCP TSP ಹಣವನ್ನ ಡೈವರ್ಟ್ ಮಾಡಿದ್ದಾರೆ. ಅದು ಸುಮಾರು 23,000 ಕೋಟಿ. ಇನ್ನು ಎರಡು ವರ್ಷನೂ ಅದೇ ತರ ಮಾಡಿದ್ದಾರೆ. ಈಗ ನಾನು ಅಂಕಿಅಂಶ ತಗೊಂಡಾಗ 42,000 ಕೋಟಿ. ನಾನು ನೀರಾವರಿಯ ಬಡ್ಜೆಟ್ ಅನ್ನ ಈ ಸರಿ ಸಿದ್ದರಾಮಯ್ಯ ಮಂಡಿಸಿರುವಂತ ಬಡ್ಜೆಟ್ ಅಲ್ಲಿ ನೀರಾವರಿ ಇಲಾಖೆಗೆ 30% ಡಿಡಕ್ಟ್ ಮಾಡಿದ್ದಾರೆ, ಅಂದ್ರೆ ರಿಡ್ಯೂಸ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ನೀರಾವರಿ ಇಲಾಖೆಗೆ 30% ಕಟ್ ಮಾಡಿದ್ದಾರೆ. ಆಕ್ಚುಲಿ ಏನಾಗಬೇಕಾಯಿತು, ಹಿಂದಿನ ಸರ್ಕಾರ ಏನು ಮಾಡಿತ್ತು ಅದಕ್ಕಿಂತ 30% ಜಾಸ್ತಿ ಆಗಬೇಕಾಯ್ತು. ಹಂಗೆ ಲೆಕ್ಕ ಮಾಡಿದ್ರೆ 60% ಡಿಸ್ಕೌಂಟ್ ಆದಂಗೆ ಆಯ್ತು. ಕಟ್ ಮಾಡಿದ್ದಾರೆ. ಈಗ ಹಣ ಇಲ್ಲ ಅವ್ರ ಹತ್ರ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಕೆರೆಗಳು ತುಂಬಿ ರೈತರು ಬೆಳಿಬೇಕಾಯಿತು. ಇದಕ್ಕೆ ತೊಂದರೆ ಆಗಿದೆ. ಇವತ್ತು ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸ್ಪಂದನೆಯನ್ನ ಇದುವರೆಗೂ ಮಾಡಿಲ್ಲ. ಅದರ ವಿರುದ್ಧದ ಹೋರಾಟ ಈಗ ನಮ್ಮ ಬಿಜೆಪಿ ವತಿಯಿಂದ ಮಾಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ರೈತರನ್ನ ಭೇಟಿ ಮಾಡ್ತೀರಿ. ಅದಾದ್ಮೇಲೆ ಪಾದಯಾತ್ರೆನೂ ಇದೆ. ನಮ್ಮ ಡಿಮ್ಯಾಂಡು ರಾಜ್ಯ ಸರ್ಕಾರಕ್ಕೆ ಕೂಡಲೇ, ಈ ಸರ್ಕಾರ ಹೇಳ್ತಾ ಇದೆಯಲ್ಲ, ನಮ್ಮ ಸರ್ಕಾರ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾರೆ. ತುಳುಕೋದು ಬೇಡ, ತುಂಬಿರೋ ಖಜಾನೆಯಿಂದ ಕಳೆದ ಬಾರಿ ಯಡಿಯೂರಪ್ಪನವ್ರು ಏನು ಬಿಡುಗಡೆ ಮಾಡಿದ್ರು ಆ ರೀತಿ ನೀವು ಒಂದು 300-400 ಕೋಟಿ ರೂಪಾಯಿ ಇದಕ್ಕೆ ಬಿಡುಗಡೆ ಮಾಡಿ ಕೆರೆಗಳನ್ನು ತುಂಬಿಸಿ ಅನ್ನೋ ಡಿಮ್ಯಾಂಡು ನಮ್ದು. ಇಲ್ಲ ಅಂತ ಹೇಳಿದ್ರೆ ನೀವು ಪಾಪರ್ ಆಗಿದ್ದೀರಾ ಅಂತ ಒಪ್ಕೊಳ್ಳಿ. ರಾಜ್ಯದ ಜನದ ಮುಂದೆ ಪಾಪರ್ ಆಗಿದೆ ಅಂತ ಒಪ್ಕೊಳ್ಳಿ. ಆ ಬೇಡಿಕೆಯನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ಎರಡನೇದು ಪ್ರಮುಖವಾಗಿ ಈ ಒಂದು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಈ ಕಳೆದ 2 ವರ್ಷದಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.